ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂದರೆ ಸ್ಪೆಷಲ್ ಬ್ಲೆಂಡಿಂಗ್. ಸ್ಪೆಷಲ್ ಬ್ಲೆಂಡಿಂಗ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಇಷ್ಟು ದಿನ A+B ಅಥವಾ B+A, ಆಬ್, ಆಕ್, ಆಡ್, ಆಮೇಲೆ ನಾವು ಏನು ಕಲ್ತ್ವಿ, ಪ್ಯಾ, ಬ್ಯಾ, ಇದನ್ನೆಲ್ಲ ಕಲ್ತ್ವಿ. ಅದ್ರ ಜೊತೆಗೆ CVC ಆದ ನಂತರ CCV ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ವಿ, ರೈಟ್, ಕಲ್ತ್ವಿ. ಇವತ್ತು ಇನ್ನೊಂದು ವಿಷಯ ಇಂಗ್ಲೀಷಲ್ಲಿ ಏನಂತ ಹೇಳಿದ್ರೆ ಸ್ಪೆಷಲ್ ಬ್ಲೆಂಡಿಂಗ್. ಸ್ಪೆಷಲ್ ಅಂತ ಏನಿಲ್ಲ, ಒಂದು ಅಕ್ಷರ ಬೇರೆ ಬೇರೆ ಕಾನ್ಸನೆಂಟ್ಸ್ ಜೊತೆ ಸೇರುತ್ತೆ. ಈಗ ಬಿ ಅನ್ನೋದು ಅಕ್ಷರ ಎಲ್ ಜೊತೆ ಸೇರುತ್ತೆ, ಬಿ ಅನ್ನೋ ಅಕ್ಷರ ಆರ್ ಜೊತೆ ಸೇರುತ್ತೆ ಅಲ್ವಾ. ಬ್ಲಾಬ್ ಲೇಬ್ಲಿ ಬ್ಲಾಬ್ಲಾ, ಬ್ರಾಬ್ ರೇಬ್ರಿ ಬ್ಲಾಬ್ರಾ, ಬೇರೆ ಯಾವುದು ಸೇರಲ್ಲ. BM, BN ಈ ತರ ಬರೋದಿಲ್ಲ, ಹೌದು ಅಲ್ವಾ? ಓಕೆ, ಆದ್ರೆ ಕೆಲವು ಅಕ್ಷರಗಳು. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿರೋರು ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಒಂದು ಅಕ್ಷರ ಇದೆ, ಅದು ನಿಮಗೆ ತುಂಬಾ ಕಾನ್ಸನೆಂಟ್ಸ್ ಜೊತೆ ಸೇರುತ್ತೆ. ಉದಾಹರಣೆಗೆ ಎಸ್ ಅನ್ನೋ ಅಕ್ಷರ ನಿಮಗೆ ಕಾನ್ಸನೆಂಟ್ ಜೊತೆ ಸೇರುತ್ತೆ. ಓಕೆ, ಎಸ್ ಅನ್ನೋ ಅಕ್ಷರ ನಿಮಗೆ ಎನ್ ಜೊತೆ ಸೇರುತ್ತೆ, ಸಾರಿ ಎಸ್ ಸಿ ಜೊತೆ ಸೇರುತ್ತೆ, ಕೆ ಜೊತೆ ಸೇರುತ್ತೆ, ಪಿ ಜೊತೆ ಸೇರುತ್ತೆ, MN E W W. ಎಸ್ ಅನ್ನೋ ಅಕ್ಷರ ಸ್ಪೆಷಲ್ ಆಗಿದೆ. ಅಂದ್ರೆ ಎಸ್ 6 1 2 3 4 5 6 7 ಕಾನ್ಸನೆಂಟ್ ಜೊತೆ. ಎಸ್ ಕಾನ್ಸನೆಂಟ್, ಡಬ್ಲ್ಯೂ ಕಾನ್ಸನೆಂಟ್, ಸಿನು ಕಾನ್ಸನೆಂಟ್, ಎಲ್ಲ ಅಕ್ಷರಗಳು ಕಾನ್ಸನೆಂಟ್ಸ್. ಈಗ ಬಿ ಇದೆ ಅಲ್ವಾ, ಬೇರೆ ಯಾವ್ದಾದ್ರು ಅಕ್ಷರ ತಗೊಳ್ಳಿ, ಬಿ ಎಲ್ ಜೊತೆ ಮಾತ್ರ ಕೂಡುತ್ತೆ. BR, BM, BN ಇದಾಗೋದಿಲ್ಲ. ಬಟ್ ಎಸ್ ನಿಮಗೆ ಎಲ್ ಜೊತೆನೂ ಸೇರುತ್ತೆ, SL, SC, SK, SP ಎಲ್ಲದ್ರ ಜೊತೆ ಸೇರುತ್ತೆ. ಇದಕ್ಕೆ ನಾವು ಸ್ಪೆಷಲ್ ಬ್ಲೆಂಡಿಂಗ್ ಅಂತ ಹೇಳ್ತೀವಿ. ಸ್ಪೆಷಲ್ ಅಂದ್ರೆ ಏನು? ಎಸ್ ಅನ್ನೋ ಅಕ್ಷರ 7-8 ಅಕ್ಷರಗಳ ಜೊತೆ ಸೇರುತ್ತೆ. ಓಕೆ, ಅದಕ್ಕೆ ನಾವು ವಾವೆಲ್ಸ್ ಹಾಕಿದ್ರೆ ಏನಾಗುತ್ತೆ, ಅದನ್ನ ಸಪರೇಟ್ ಆಗಿ ಓದ್ಬೋದು. ಓಕೆ, ಈಗ ನೋಡಿ, SC ಫಸ್ಟ್ ಕಾಂಬಿನೇಷನ್ SC. ಎಸ್ ಮತ್ತೆ ಸಿ ಅಂತ ಬಂದಾಗ ಸ್ಕ ಅಂತ ಬರುತ್ತೆ. ಎಸ್ ಉಚ್ಚಾರಣೆ ಏನು? ಎಸ್ ಉಚ್ಚಾರಣೆ ಸ್ ಅಂತ ಬರುತ್ತೆ, ಸಿ ಉಚ್ಚಾರಣೆ ಕ ಅಲ್ವಾ. ಸೊ ಇವೆರಡು ಏನಾಗುತ್ತೆ, ಸ್ಕ ಆಗುತ್ತೆ. ಸ್ಕ್ಯಾಬ್, ಎ ಹಾಕಿದ್ರೆ ಸ್ಕ್ಯಾಬ್, ಇ ಹಾಕಿದ್ರೆ ಸೆಂಟ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಿ ಆದ್ಮೇಲೆ ಇ ಬಂದ್ರೆ ಸಿ ಸೈಲೆಂಟ್ ಆಗುತ್ತೆ, ಅಥವಾ ಸಿ ಆದ್ಮೇಲೆ ಇ ಬಂದ್ರೆ ಸಿ ಉಚ್ಚಾರಣೆ ಕ ಅಂತ ಹೇಳಲ್ಲ, ಸ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಇಲ್ಲಿ ಎಸ್ ಸೈಲೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸೀಸರ್ಸ್. ಇದೇ ತರ ಇಲ್ಲಿ ಸಿ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಸ್ಕಿ ಅಂತ ಹೇಳಲ್ಲ. ಯಾಕೆ ಅಂದ್ರೆ ಸಿ ಆದ್ಮೇಲೆ ಐ ಬಂದಿದೆ. ನಾನು ಹೇಳಿದಂಗೆ ಸಿ ಆದ್ಮೇಲೆ EIY ಬಂದ್ರೆ, ಸಿ ಆದ್ಮೇಲೆ EIY ಬಂದ್ರೆ ಸಿ ಉಚ್ಚಾರಣೆ ಏನಾಗುತ್ತೆ, ಸ್ ಅಂತ ಆಗುತ್ತೆ. ಹೌದು
ಇದನ್ನ ಹೇಳಿದ್ದೆ ನಾನು. ಹಾಗಾಗಿ ಇಲ್ಲಿ ಸಿ ಆದ್ಮೇಲೆ ಇ ಬಂದಿದೆ, ಸಿ ಆದ್ಮೇಲೆ ಇ ಬಂದಿದೆ, ಸಿ ಉಚ್ಚಾರಣೆ ನಾವು ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಎಸ್ ಸೈಲೆಂಟ್ ಆಗಿರುತ್ತೆ, ಎರಡು ಸ್ ಅಂತ ಅವಶ್ಯಕತೆ ಇರೋದಿಲ್ಲ. ಸೊ ಯಾವ್ದಾದ್ರು ಒಂದು ಹೇಳಿದ್ರಾಯ್ತು. ಸೊ ಇಲ್ಲಿ ಸಿ ಆದ್ಮೇಲೆ ಐ ಬಂದಿದೆ, ಹಾಗಾಗಿ ಇದನ್ನ ಸೈಲೆಂಟ್ ಮಾಡಬಹುದು. ಸೊ ಸಿಸರ್ಸ್ ಅಂತ ಹೇಳಿದ್ರಾಯ್ತು. ಇಲ್ಲಿ ಓ ಇದೆ, ಓ ಬಂದಾಗ ನಾವು ಸಿ ನ ಕ ಅಂತಾನೆ ಹೇಳ್ತೀವಿ. ಇಲ್ಲೇನಾಗುತ್ತೆ ಸ್ಕಾಟ್, ಸ್ಕಾಟ್. ಇಲ್ಲಿ ಯು ಇದೆ, ಯು ಬಂದಾಗ ಅ ಹೇಳ್ಬೇಕು. ಸೊ ಎಸ್ ಸಿ ಯು ಎಫ್ ಎಫ್, ಸ್ಕಾಫ್. ಓಕೆ, ನೆಕ್ಸ್ಟ್ ಎಸ್ ಕೆ ಜೊತೆಗೆ ಸೇರುತ್ತೆ. ಎಸ್ ಕೆ ಜೊತೆಗೆ ಸೇರಿದಾಗ್ಲೂ ಅದರ ಸೌಂಡ್ ಬಂದು ನಿಮಗೆ ಸ್ಕ ಅಂತಾನೆ ಇರುತ್ತೆ. ಸೊ ಇದು ಸ್ಕೇಟ್, ಇದು ಸ್ಕೇಟ್, ಸ್ಕೆಪ್ಟ್, ಸ್ಕಿಲ್. ಎಸ್ ಕೆ ಓ ಅಂತ ಬರೋದಿಲ್ಲ, ಎಸ್ ಕೆ ಓ ಎಲ್ಲೂ ಬರೋದಿಲ್ಲ, ಎಸ್ ಸಿ ಓ ಬರುತ್ತೆ. ಸ್ಕಾ, ಎಸ್ ಕೆ ಓ. ಹಾಗೆ ಎಸ್ ಕ್ಯೂ ಯು ಬರೋದು ಬಹಳ ಕಡಿಮೆ, ಸ್ಕಲ್ ಅಂತಾನೆ ಹೇಳ್ಬೋದು. ಓಕೆ, ಸೊ ಎಸ್ ಕೆ ಬಂದಾಗ್ಲೂ ಸ್ಕ ಅಂತಾನೆ ಹೇಳ್ಬೇಕು, ಎಸ್ ಸಿ ಬಂದಾಗ್ಲೂ ಸ್ಕ ಅಂತಾನೆ ಹೇಳ್ಬೇಕು. ಓಕೆ, ಆಮೇಲೆ ಎಸ್ ಸಿ ಬಂದಾಗ ಎಲ್ಲಿ ನಾವು ಸ್ಕ ಅಂತ ಹೇಳಲ್ಲ, ಒಂದು ಸೈಲೆಂಟ್ ಆಗುತ್ತೆ ಅಕ್ಷರ. ಎಸ್ ಸಿ ಆದ್ಮೇಲೆ, ಎಸ್ ಮತ್ತೆ ಸಿ ಆದ್ಮೇಲೆ ಸರಿಯಾಗಿ ಗಮನಿಸ್ಕೊಳ್ಳಿ, ಎಸ್ ಮತ್ತೆ ಸಿ ಆದ್ಮೇಲೆ ಇ ಐ ವೈ ಬಂದ್ರೆ ಅದರಲ್ಲಿ ಒಂದು ಅಕ್ಷರ ಸೈಲೆಂಟ್ ಆಗಿರುತ್ತೆ. ಈಗ ಇಲ್ಲಿ ನೋಡಿ ಎಸ್ ಸಿ ಇದೆ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಎಸ್ ಸಿ ಇದೆ, ಇಲ್ಲಿ ಇ ಇದೆ. ಓಕೆ, ಸೊ ಎಸ್ ಸಿ ಮುಂದೆ ಇ ಬಂದ್ರೆ ನಾವ್ ಏನ್ ಹೇಳ್ಬೇಕು, ಸೇ ಅಂತ ಹೇಳ್ಬೇಕು ಅಲ್ವಾ. ಸಿ ಮುಂದೆ ಇ ಬಂದ್ರೆ ಸೇ ಅಂತ ಹೇಳ್ಬೇಕು. ಹಾಗಾದ್ರೆ ಇಲ್ಲಿ ಎಸ್ ಸೈಲೆಂಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಹಾಗೆ ಇಲ್ಲಿ ಸಿ, ಎಸ್ ಸಿ ಮುಂದೆ ಇ ಐ ವೈ ಬಂದ್ರೆ ಏನ್ ಮಾಡ್ಬೇಕು, ಸಿ ನ ನಾವು ಸ ಅಂತ ಹೇಳ್ತೀವಲ್ವಾ. ಸೊ ಇಲ್ಲಿ ಸಿ ಮುಂದೆ ಐ ಬಂದಿದೆ, ಹಾಗಾಗಿ ಎಸ್ ನ ಸೈಲೆಂಟ್ ಮಾಡಿ. ಯಾಕಂದ್ರೆ ಎರಡು ಎಸ್ ಅವಶ್ಯಕತೆ ಇಲ್ಲ ಇಲ್ಲಿ. ಸ ಎರಡನೇದು ಸ, ಎರಡು ಸಲ ಸ ಸ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಒಂದು ಎಸ್ ನ ಸೈಲೆಂಟ್ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಎಸ್ ಪಿ ಜೊತೆ ಸೇರಿದಾಗ, ಎಸ್ ಮತ್ತೆ ಪಿ, ಎಸ್ ಮತ್ತೆ ಪಿ ಸೇರಿದಾಗ ಏನಾಗುತ್ತೆ, ಸ್ಪ ಸ್ಪ ಸ್ಪ. ಈಗ ಇದೆಲ್ಲದಕ್ಕೂ ನಾವು ಏನ್ ಮಾಡ್ತೀವಿ, ವಾವೆಲ್ಸ್ ನ ಹಾಕ್ತೀವಿ. ಓಕೆ, ಅ ಎ ಇ ಅ ವಾವೆಲ್ಸ್ ನ ಹಾಕ್ತಾ ಹೋಗ್ಬೇಕು. ವಾವೆಲ್ಸ್ ಅಂದ್ರೆ ಇಲ್ಲಿ ನಾವು ಅ ಎ ಇ ಅ ಅ. ಓಕೆ, ನೋಡಿ ಫಸ್ಟ್ ಇದು ಬಿಟ್ಬಿಡೋಣ. ಓಕೆ, ಎಸ್ ಪಿ ಆದ್ಮೇಲೆ ನಾವೇನಾಗ್ತೀವಿ, ಅ ಎ ಇ ಅ ಅ. ಹಂಗ ಹಾಕಿದಾಗ ಅದರ ಉಚ್ಚಾರಣೆ ಏನಾಗುತ್ತೆ,